ಕೆಪಿಎಸ್ಸಿಗೆ ಬಂದು ಒದಗಿದಂತ ಸ್ಥಿತಿಗೆ ಸಿಎಂ ಡಿಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕೆಪಿಎಸ್ಸಿ ಸಂಸ್ಥೆಗೆ ಎಂತ ಪರಿಸ್ಥಿತಿ ಬಂದಿದೆ ನೋಡಿ, ನಮಗೆ ನಾಚಿಕೆ ಆಗಬೇಕು ಎಂದಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭ್ರಷ್ಟಾಚಾರ ಆರೋಪ ಕೆಪಿಎಸ್ಸಿ ಮೇಲೆ ಇಡಿ ದಾಳಿಯನ್ನ ನಡೆಸಿದೆ. ಕೆಪಿಎಸ್ಸಿಗೆ ಬಂದೊದಗಿದಂತ ಪರಿಸ್ಥಿತಿಗೆ ಕೆಪಿಎಸ್ಸಿ ಸಂಸ್ಥೆಗೆ ಎಂತ ಪರಿಸ್ಥಿತಿ ಬಂದಿದೆ ನೋಡಿ ಅಂತ ನಾಚಿಕೆ ಆಗಬೇಕು ಎಂದಂತ ಮುಖ್ಯಮಂತ್ರಿ ಡಿಕೆ. ಭ್ರಷ್ಟಾಚಾರ ಆರೋಪ ಕೆಪಿಎಸ್ಸಿ ಮೇಲೆ ಇಡಿ ದಾಳಿಯನ್ನು ನಡೆಸಿದೆ. ಬೆಳಗ್ಗೆಯಿಂದ ಕೆಪಿಎಸ್ಸಿ ಸೇರಿ 21 ಕಡೆ ಇಡಿ ರೇಡ್ ಅನ್ನು ನಡೆಸಿದೆ. ಮಾಜಿ ಅಧ್ಯಕ್ಷ ಸಾಹುಕಾರ್ ಶಿವಶಂಕರಪ್ಪ ಇಡಿ ವಶಕ್ಕೆ. ಈ ಹಿನ್ನೆಲೆಯಲ್ಲಿ ಬೇಸರ ವ್ಯಕ್ತಪಡಿಸಿದ ಸಿಎಂ ಡಿಕೆ ಶಿವಕುಮಾರ್ ಯಾರಿಗೆ ನಾಚಿಕೆ ಆಗ್ಬೇಕು, ಯಾರು ಸರ್ಕಾರ ನಡೆಸ್ತಾ ಇದ್ದಾರೋ, ಯಾವ ಅಧಿಕಾರಿ ಯಾವ ರೀತಿಯಲ್ಲಿ ಅಲ್ಲಿ ಏಕೆ ತಿಂತಾ ಇದ್ದಾನೋ ಇದೆಲ್ಲವೂ ಕೂಡ ನಾಚಿಕೆ ಆಗಿರುವಂತಹ ವಿಚಾರವೇ. ಭ್ರಷ್ಟಾಚಾರ ಆರೋಪ ಎಲ್ಲಿಲ್ಲ ಭ್ರಷ್ಟಾಚಾರ, ಎಲ್ಲ ಕಡೆನೂ ಭ್ರಷ್ಟಾಚಾರ. ಒಂದು ಗ್ರಾಮ ಪಂಚಾಯತ್ ಇಟ್ಕೊಂಡು ಎಲ್ಲ ಕಡೆನೂ ಭ್ರಷ್ಟಾಚಾರ ನಡೀತಾ ಇದೆ. ಇನ್ನು ಕೆಪಿಎಸ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 21 ಕಡೆ ಈಗ ಇಡೀ ದಾಳಿಯನ್ನು ನಡೆಸಿರುವಂಥದ್ದು. ಅದರಲ್ಲೂ ಶಿವಶಂಕರಪ್ಪ ಸಾಹುಕಾರ್ ವಶಕ್ಕೆ ಪಡೆದುಕೊಂಡಿದೆ. ಇದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಡಿಕೆ ಶಿವಕುಮಾರ್. ಬಟ್ ಈ ಸ್ಥಿತಿ ಯಾಕೆ ಬಂತು, ಹೇಗೆ ಬಂತು, ಯಾರ್ಯಾರಲ್ಲಿ ಈ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ, ಯಾರ್ಯಾರು ಭ್ರಷ್ಟಾಚಾರಿಗಳಾಗಿದ್ದಾರೆ ಎಲ್ಲವೂ ಕೂಡ ನಿಮಗೇ ಗೊತ್ತಿರಬೇಕು, ನಿಮ್ಮ ಸರ್ಕಾರಕ್ಕೆ ಗೊತ್ತಿರಬೇಕು. ಬೇರೆಯವರು ಬಂದು ಅಲ್ಲಿ ಯಾರು ಕೂಡ ಆಡಳಿತವನ್ನು ನಡೆಸ್ತಾ ಇಲ್ಲ. ಕೆಪಿಎಸ್ಸಿ ಬಗ್ಗೆ ಮಾತನಾಡ್ತೀರಾ ಅಲ್ವಾ, ಅದ್ರ ಬಗ್ಗೆ ನಿಮಗೆ ಅರಿವಿರಬೇಕು. ಇದಕ್ಕೆಲ್ಲ ಇವತ್ತು ನಾವು ನೋಡ್ತಾ ಇದ್ವಿ ಕೆಪಿಎಸ್ಸಿ ಮತ್ತೊಂದು ಇವೆಲ್ಲ ಎಂತೆಂಥ ಪರಿಸ್ಥಿತಿ ಬಂದಿದೆ. ನಮಗೆ ನಾಚಿಕೆ ಆಗ್ತದೆ ಕೆಲವು ಸಂದರ್ಭದಲ್ಲಿ. ಇದಕ್ಕೆಲ್ಲ ಮಾಡಿ ಏನಾದ್ರು ಒಂದು ಕೊನೆ ಆಗಬೇಕು. ನೀವು ಯು ಗಿವ್ ಎ ಕನ್ಸ್ಟ್ರಕ್ಟಿವ್ ಸಜೆಷನ್ಸ್, ಐ ಆಮ್ ರೆಡಿ ಟು ಅಕ್ಸೆಪ್ಟ್. ಇವತ್ತು ನಾವು ನೋಡ್ತಾ ಇದ್ವಿ ಕೆಪಿಎಸ್ಸಿ ಮತ್ತೊಂದು ಇವೆಲ್ಲ ಎಂತೆಂಥ ಪರಿಸ್ಥಿತಿ ಬಂದಿದೆ. ನಮಗೆ ನಾಚಿಕೆ ಆಗ್ತದೆ ಕೆಲವು ಸಂದರ್ಭದಲ್ಲಿ. ಇದಕ್ಕೆಲ್ಲ ಮಾಡಿ ಏನಾದ್ರು ಒಂದು ಕೊನೆ ಆಗಬೇಕು. ನೀವು ಯು ಗಿವ್ ಎ ಕೆಪಿಎಸ್ಸಿ ಸ್ಥಿತಿಯಲ್ಲಿ ಬಂದಂಥ ಸಂದರ್ಭಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಡಿಕೆ ಶಿವಕುಮಾರ್, ಬೆಳಗ್ಗೆಯಿಂದ ಕೆಪಿಎಸ್ಸಿ ಸೇರಿ 21 ಕಡೆ ಇಡೀ ರೇಡನ್ನು ನಡೆಸ್ತಾ ಇದೆ. ಅಂದರೆ ಒಂದು ಕಡೆ ಭ್ರಷ್ಟಾಚಾರ ಅನ್ನೋದು ಎಲ್ಲಿ ತಾಂಡವ ಆಡ್ತಾ ಇದೆ, ಯಾವ ರೀತಿ ಎಲ್ಲಿ ಎದ್ದು ತಲೆಗಿತ್ತು ನಿಂತಿದೆ ಅನ್ನೋದು ಜನಗಳ ರಕ್ತವನ್ನು ಹೀರ್ತಾ ಇದ್ದಾರೆ ಅಧಿಕಾರಿಗಳು. ಕೆಪಿಎಸ್ಸಿಯಲ್ಲಿ ಆದಂಥ ಭ್ರಷ್ಟಾಚಾರ ನಾನಾಗಲೇ ಹೇಳಿದೆ, ಒಂದು ಗ್ರಾಮ ಪಂಚಾಯಿತಿಯಿಂದ ಹಿಡ್ಕೊಂಡು ಎಲ್ಲ ಕಡೆ ಎಲ್ಲ ಕಚೇರಿಗಳಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ. ಇದಕ್ಕೆ ಬೇಸರ ನೀವೇ ಮುಖ್ಯಮಂತ್ರಿಗಳಾಗಿ ಒಂದು ಕರ್ನಾಟಕದಲ್ಲಿ ನಾಡಿನ ಒಂದು ಅಲ್ಲಿ ಆಗುವಂಥ ಆಗುಹೋಗುಗಳನ್ನು ಗಮನಿಸಬೇಕಾದಂಥವ್ರು ನೀವೇ. ಭ್ರಷ್ಟಾಚಾರ ಆಗ್ತಾ ಇದೆ, ಇಲ್ಲಿ ಏನಾಗ್ತಾ ಇದೆ ಎಲ್ಲವನ್ನ ಕೂಡ ಕಂಡಿದ್ದು ಅದಕ್ಕೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಡಿಸ್ಬೇಕಾದಂಥವ್ರು ನೀವೇ. ಬಟ್ ನೀವೇ ಈ ರೀತಿಯಾಗಿ ಆದರೆ ಇನ್ನು ನಾಡಿನ ಜನ ಇನ್ನು ಏನು ಹೇಳಬೇಕು ಅನ್ನೋದು ನಿಜ. ಎಲ್ಲ ಕಡೆ ಭ್ರಷ್ಟಾಚಾರ ಅನ್ನೋದು ತಾಂಡವ ಆಡ್ತಾ ಇದೆ. ಇಲ್ಲಿ ಮುಖ್ಯಮಂತ್ರಿಗಳೇ ಅಸಹಾಯಕರಾಗಿದ್ದಾರೆ ಈ ವಿಚಾರದಲ್ಲಿ ಅಂತ ಅಂದರೆ ಪ್ರಜೆಗಳು ಇನ್ನೇನ್ರಿ ಆಗಬೇಕು, ಯಾರನ್ನ ಕೇಳಬೇಕು, ಯಾರಿಗೆ ಪ್ರಶ್ನೆ ಮಾಡಬೇಕು? ಆಯ್ತಪ್ಪ, ಕಾನೂನಿದೆ, ಕಾನೂನಿನ ಮೊರೆ ಹೋಗೋಣ. ಬಟ್ ಇಲ್ಲಿ ನಿಮ್ಮ ಅಧಿಕಾರಿಗಳನ್ನ ಹಿಡಿದಿಟ್ಕೊಳ್ಬೇಕಾದಂಥವ್ರು ಯಾರು? ನೀವೇ ಅಲ್ವಾ? ನೀವೇ ಕೇಳಬೇಕು, ನೀವೇ ಪ್ರಶ್ನೆ ಮಾಡಬೇಕು, ನೀವೇ ಅದನ್ನು ತಡೆಗಟ್ಟಬೇಕು. ಬಟ್ ಮುಖ್ಯಮಂತ್ರಿಗಳೇ ಅಸಹಾಯಕರಾಗಿ ನಿಂತಿದ್ದಾರೆ ಇದರ ಮುಂದೆ. ಭ್ರಷ್ಟಾಚಾರ ಕೆಪಿಎಸ್ಸಿಯಲ್ಲಿ 21 ಕಡೆ ಬೆಳಗ್ಗೆಯಿಂದ ಇಡೀ ರೇಡನ್ನು ನಡೆಸ್ತಾ ಇದೆ. ಅದರಲ್ಲಿ ಮಾಜಿ ಅಧ್ಯಕ್ಷ ಸಾಹುಕಾರ್ ಶಿವಶಂಕರಪ್ಪ ಕೂಡ ಇಡೀ ಇದೀಗ ವಶಕ್ಕೆ ಪಡೆದಿರುವಂಥದ್ದು. ಇವೆಲ್ಲವನ್ನ ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಡಿಕೆಶಿ.